ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವಾಚ್ಮ್ಯಾನ್ ಆಫ್ ದಿ ಲೇಕ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಕಾಮರ್ಸು, ಸೈನ್ಸ್, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಒಂದು ಪಾಠ ಇದೆ ಇಂಗ್ಲೀಷಲ್ಲಿ. ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಆ್ಯನ್ಯುವಲ್ ಎಕ್ಸಾಮಿಗೆ, ಮಿಡ್ ಟರ್ಮು ಹಾಗೂ ಪ್ರಿಪೇಟ್ರಿಗೆ. ಈ ಒಂದು ಪಾಠದಲ್ಲಿ ಟೋಟಲ್ 3 ಪ್ರಶ್ನೆಗಳು ಬಹಳ ಇಂಪಾರ್ಟೆಂಟ್, 3ಕ್ಕೂ 3 ಹಾಟ್ ಕ್ವಶನ್ಸ್ ಆಗಿ ಇರುವಂಥದ್ದು. ಕೆಲವೊಂದು ಕಡೆ ಈ ಪ್ರಶ್ನೆ ಪದೇ ಪದೇ ಕೇಳ್ತಾ ಇದ್ದಾರೆ ಬಹಳ ವರ್ಷಗಳಿಂದ. ಹಾಗಾಗಿ ಈ ಒಂದು ಪ್ರಶ್ನೆಯನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಯಾವುದು ಅಂತ ಹೇಳಿದರೆ, ಬ್ರಿಂಗ್ ಔಟ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಪ್ಲೇಸ್ ಆ್ಯಸ್ ನರೇಟೆಡ್ ಬೈ ಮಾರಾ ಟು ದ ಕಿಂಗ್ ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್. ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಮಾರಾ ರಾಜನಿಗೆ ಒಂದು ಕಥೆಯನ್ನು ಹೇಳ್ತಾನೆ. ಓ ರಾಜರೇ, ಈ ಸ್ಥಳದ ಪ್ರಾಮುಖ್ಯತೆ ನಿಮಗೆ ಗೊತ್ತಿಲ್ಲ, ನಾನು ಹೇಳ್ತೀನಿ ಕೇಳಿ ಅಂತ. ಸಿಗ್ನಿಫಿಕೆನ್ಸ್ ಅಂದರೆ ಇಂಪಾರ್ಟೆನ್ಸ್ ಅಂತ, ಪ್ರಾಮುಖ್ಯತೆ ಅಂತ. ಹಾಗಿದ್ರೆ ಯಾವ ಕಥೆಯನ್ನು ಹೇಳ್ತಾನೆ ಅಂದರೆ, ಲಕ್ಷ್ಮಣ ಹಾಗೂ ಹನುಮನ ಒಂದು ಕಥೆಯನ್ನು ಹೇಳ್ತಾನೆ. ನೋಡಿ, ಈಗ ಆ ಸ್ಥಳದ ಬಗ್ಗೆ ಏನಂತ ಮಾರಾ ರಾಜನಿಗೆ ಹೇಳ್ತಾನೆ ಅಂತ ಆನ್ಸರನ್ನು ಎಕ್ಸಾಮಲ್ಲಿ ಬರೀಬೇಕು. ಇದು ನನ್ನ ಪ್ರಕಾರ 4 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆನೇ ಅಲ್ಲ, 2 ಅಥವಾ 3 ಅಂಕಗಳಿಗೆ ಬರುವಂಥ ಪ್ರಶ್ನೆ ಆಗಿದೆ. ಬನ್ನಿ. ದ ಪ್ಲೇಸ್ ವಾಸ್ ವೆರಿ ಸ್ಯಾಕ್ರೆಡ್. ಸ್ಯಾಕ್ರೆಡ್ ಅಂದರೆ ನಿಮಗೆ ಸ್ಯಾಕ್ರೆಡ್ ಸ್ಪೆಲ್ಲಿಂಗ್ ನೆನಪಿರಲ್ಲ ಅಂದರೆ ಹೋಲಿ ಅಂತ ಎಕ್ಸಾಮಲ್ಲಿ ಬರೀರಿ, HOLY ಅಂತ. ವಾಟರ್ ಹ್ಯಾಸ್ ಫ್ಲೋಡ್ on since the day Hanuman took the ಸಂಜೀವಿನಿ ಫ್ರಮ್ ದಿ ಟಾಪ್ ಆಫ್ ದಿ ಮೌಂಟೇನ್. ಈ ನೀರು ವೇದ ಹರಿತಾ ಇದೆ ಅಲ್ವಾ, ಆ ಒಂದು ಪರ್ವತದಿಂದ ಯಾವತ್ತಿನಿಂದ ಹರಿತಾ ಇದೆ ಅಂದರೆ ಸಿನ್ಸ್ ದಿ ಹನುಮಾನ್ ಟುಕ್ ದಿ ಸಂಜೀವಿನಿ ಅಂತ. ಸಿನ್ಸ್ ದ ಡೇ ಹನುಮಾನ್ ಯಾವತ್ತಿನಿಂದ ಆ ಸಂಜೀವಿನಿ ಅಲ್ಲಿಂದ ತೆಗೆದುಕೊಂಡು ಬಂದೋ ಪರ್ವತದಿಂದ ಸಂಜೀವಿನಿ ಗಿಡ ಮೂಲಿಕೆ, ಅವತ್ತಿನಿಂದ ಆ ರಿವರ್ ವೇದ ಅಲ್ಲಿಂದ ಹರಿತಾ ಇದ್ದಾಳೆ ಸರ್ ಅಂತ ಹೇಳ್ತಾನೆ. ಯಾರಿಗೆ? ರಾಜನಿಗೆ. ದ ಬರ್ತ್ ವಾಸ್ ಇನ್ ದಿ ಫ್ಲೀಟಿಂಗ್ ಮಿಸ್ಟಿಂಗ್ ಆಫ್ ದಿ ಮೌಂಟೇನ್ಸ್ ಟಾಪ್. ಇಟ್ ಹ್ಯಾಸ್ ಕಮ್ ಡೌನ್ ಟು ದೇರ್ ವಿಲೇಜ್. ಆ ನೀರು ಇವತ್ತು ನಮ್ಮ ಹಳ್ಳಿಗೆ ಬಂದು ತಲುಪಿದೆ ಸರ್. ರಿವರ್ ವೇದ ಕ್ಯಾರಿಡ್ ನೆಕ್ಟರ್ ಇನ್ ಇಟ್ಸ್ ಬಾಸಮ್ ವಿಚ್ ರಿವೀವ್ಡ್ ಗಾಡ್ಸ್ ಆ್ಯಂಡ್ ನೋರಿಶ್ಡ್ ಮಾರ್ಟಲ್ಸ್. ಇವತ್ತು ಆ ರಿವರ್ ವೇದ ನಮಗೆಲ್ಲರಿಗೂ ಕೂಡ, ಮಾರ್ಟಲ್ ಅಂದರೆ ಅಲ್ಲಿ ವಾಸವಾಗಿರುವಂತಹ ಜನರಿಗೆ ಇವತ್ತು ಅವಳು ನಮಗೆ ಜೀವವನ್ನು ತುಂಬಿದಾಳೆ. ಯಾರು? ರಿವರ್ ವೇದ. ಇನ್ ಸಮ್ಮರ್ ವೇದ ಸ್ಟಾಪ್ಸ್ ಫ್ಲೋಯಿಂಗ್. ಈ ಸಮ್ಮರ್, ಬೇಸಿಗೆ ದಿನ ಬಂದರೆ ಈ ನೀರು ರಿವರ್ ವೇದ ಹರಿತಾ ಇದೆ ಅಲ್ವಾ, ಅದು ಬರೋದೇ ಇಲ್ಲ ಸರ್. ಯಾಕೆ? ನೋಡಿ, ಸ್ಟಾಪ್ಸ್ ಫ್ಲೋಯಿಂಗ್ ಆ್ಯಂಡ್ ದ ವಿಲೇಜರ್ಸ್ ಡೈ. ಆ ನೀರು ನಮ್ಗೆ ಬಂದು ತಲುಪಲಿಲ್ಲ ಅಂತ ಹೇಳಿದರೆ ಈ ವಿಲೇಜರ್ಸು ಸತ್ತೋಗ್ತಾರೆ, ಈ ಕ್ಯಾಟಲ್ಸ್ ಕೂಡ ಸತ್ತೋಗ್ತವೆ, ಎಲ್ಲದೂ ಕೂಡ ಆಗುತ್ತೆ. ವಿಲೇಜರ್ಸ್ ಡೈ ಆಫ್ ಡ್ರಾಟ್, ಬರಗಾಲದಿಂದ ಸತ್ತೋಗ್ಬಿಡ್ತಾರೆ. ಹಾಗಾಗಿ ಮಹಾಪ್ರಭುಗಳೇ, ಮಾರ ಹೇಳೋದು, ಮಹಾರಾಜರೇ, ಮಹಾಪ್ರಭುಗಳೇ, ಟು ಗೆಟ್ ವಾಟರ್ ದ ಹೋಲ್ ಇಯರ್. ಇಡೀ ವರ್ಷ ನಮಗೆ ನೀರು ಬೇಕು ಅಂದರೆ ದೇವತೆ ನನ್ನ ಕನಸಿನಲ್ಲಿ ಬಂದು ಹೇಳಿದ್ದಾಳೆ. ಏನಂತ ಹೇಳಿದ್ದಾಳೆ? ಟು ಬಿಲ್ಡ್ ಎ ಟ್ಯಾಂಕ್ ಫಾರ್ ರಿವರ್ ವೇದ. ಆ ವೇದ ನೀರಿಗೆ ಒಂದು ಟ್ಯಾಂಕನ್ನು ಕಟ್ರಪ್ಪ, ನೀರಿನ ಸಂರಕ್ಷಣೆಯನ್ನು ಮಾಡಿ ಅಂತ ನನಗೆ ದೇವತೆ ಬಂದು ಆಗ್ರಹಿಸಿದ್ದಾಳೆ. ಅದನ್ನು ನಾನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ದಟ್ ವಾಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಟ್ ಪ್ಲೇಸ್. ಇಟ್ ವಾಸ್ ದ ಪ್ಲೇಸ್ ವೇರ್ ಸಂಜೀವಿನಿ ಗ್ರೀವ್. ಈ ರೀತಿಯಾಗಿ ಆ ಸ್ಥಳದ ಬಗ್ಗೆ ಪ್ರಾಮುಖ್ಯತೆಯನ್ನು ಹೇಳ್ತಾನೆ. ಕ್ಲಿಯರ್ ಅಲ್ ಆಫ್ ಯು? ಯಾವ ಸ್ಥಳ? ಅವರು ವಾಸವಾಗಿರುವಂತಹ ಸ್ಥಳ. ಕ್ಲಿಯರ್? ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಇನ್ನೂ 2 ಕ್ವಶನ್ಸ್ಗಳಿದ್ದಾವೆ. 4 ಹಾಗೂ 4 ಮಾರ್ಕ್ಸಿಗೆ ಬರುವಂತಹ ಪ್ರಶ್ನೆಗಳೇ, ಆಯಿತಾ? ಅದನ್ನು ಶೀಘ್ರದಲ್ಲಿಯೇ ಅಪ್ಲೋಡನ್ನು ಮಾಡಿಕೊಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಒಂದು ಲೈಕು ಹಾಗೂ ಒಂದು ಕಮೆಂಟನ್ನು ಕೊಡಿ. ಜೊತೆಗೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.